Good morning dear students, welcome to biology class. I am your biology lecturer Mukta Guru and my subject is biology, and in this class we will be going to discussing regarding about the syllabus. Actually in our biology subject it has mainly 5 units. Unit 1, Unit 2, Unit 3, Unit 4 and Unit 5. See, the first unit Unit 1, actually the Unit 1 it has 4 chapters. The unit first, it is a diversity in the living world. See, the first unit diversity in the See, the diversity in the living world, the first unit, it has mainly 4 chapters. So, even first unit ಒಳಗ ಎಷ್ಟು ಚಾಪ್ಟರ್ ಅದಾವಂತಂದ್ರ 4 ಚಾಪ್ಟರ್ಸ್ ಅದಾವ್ರಿ. ಹೌದಾ? ಆಕ್ಚುಲಿ ನಿಮ್ಮ ಬಯಾಲಜಿ ಸಬ್ಜೆಕ್ಟ್ ಒಳಗ ಮೇನ್ಲಿ ಕಲಿಬೇಕಾಗಿರೋದು 5 ಯೂನಿಟ್. ಹೌದಾ? ಅದರೊಳಗೆ ಯೂನಿಟ್ 1 ಏನದ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್. ಈ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಒಳಗಡೆ ಮತ್ತೇನದಾವ್ರಿ 4 ಚಾಪ್ಟರ್ಸ್ ಅದಾವ. ಯಾವಂತಂದ್ರ ಹಿಯರ್ ಚಾಪ್ಟರ್ಸ್ ಫಸ್ಟ್ ಚಾಪ್ಟರ್ ಯಾವುದು ಅಂತಂದ್ರೆ ಲಿವಿಂಗ್ ವರ್ಲ್ಡ್. And second chapter biological classification. And the third chapter plant kingdom, and the fourth chapter animal kingdom. Okay? First unit diversity in the living world, and the chapter first living world ಜೀವ ಜಗತ್ತು ಅಂತ ಹೇಳ್ತೀವಿ. ಹೌದಾ? The second chapter biological classification, and the third chapter plant kingdom, and the fourth is animal kingdom. And this is your first unit in our biology syllabus. And the second unit, that is the unit 2, structural organization in plants and animals. ಹೌದಾ? ಯೂನಿಟ್ 2 ಯಾವುದು ಅಂತಂದ್ರೆ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಇದ್ರ ಒಳಗಡೆ ಎಷ್ಟು ಚಾಪ್ಟರ್ ಅದಾವ ಅಂತಂದ್ರೆ ಟೋಟಲಿ 3 ಚಾಪ್ಟರ್ಸ್ ಅದಾವೆ. ಹೌದಾ? ಮೀನ್ಸ್ ಫ್ಲವರಿಂಗ್, ಮೀನ್ಸ್ ಅನಾಟಮಿ ಆಫ್ ದ ಫ್ಲವರಿಂಗ್ ಇರ್ಬೋದು ಅಥವಾ ಮಾರ್ಫಾಲಜಿ ಆಫ್ ದ ಫ್ಲವರಿಂಗ್ ಪ್ಲಾಂಟ್ಸ್ ಇರ್ಬೋದು, ಅಂಡ್ ಆಲ್ಸೋ ದ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್. ಹೌದಾ? ಯೂನಿಟ್ ಫಸ್ಟ್ ಒಳಗಡೆ ನಾವು ಏನು ಕಲಿತೀವಿ? ಡೈವರ್ಸಿಟಿ ಮೀನ್ಸ್ ವೈವಿಧ್ಯತೆಯನ್ನು ಕಲಿತೀವಿ ಲಿವಿಂಗ್ ವರ್ಲ್ಡ್ ಒಳಗಡೆ. ಹೌದಾ? ಅದರಲ್ಲಿ ನಾವು ಲಿವಿಂಗ್ ವರ್ಲ್ಡ್ ಇರ್ಬೋದು, ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಇರ್ಬೋದು, ಅಥವಾ ಸಸ್ಯಗಳ ಒಂದು ಕಿಂಗ್ಡಮ್, ಹೌದಾ, ಸಾಮ್ರಾಜ್ಯ ಅಂತ ಕಲಿತೀವಿ. ಆಮೇಲೆ ಅನಿಮಲ್ ಕಿಂಗ್ಡಮ್ ಅನ್ನ ಕಲಿತೀವಿ. ಹಾಗೆ ಸೆಕೆಂಡ್ ಯೂನಿಟ್ ಒಳಗೆ ಏನು ಸ್ಟಡಿ ಮಾಡ್ತೀವಿ ಅಂತಂದ್ರೆ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಹಿಯರ್ ಪರ್ಟಿಕ್ಯುಲರ್ಲಿ we will be discussing about the morphology of the flowering plants as well as the anatomy of the flowering plants. And in animals
ಫಿಸಿಯಾಲಜಿ ಹೌದಾ. ಈ ಪ್ಲಾಂಟ್ ಫಿಸಿಯಾಲಜಿ ಅಂತಂದ್ರೆ ಏನು, ಪ್ಲಾಂಟ್ಸ್ ಒಳಗಡೆ ಯಾವ ರೀತಿ ರೆಸ್ಪಿರೇಷನ್ ಆಗುತ್ತೆ, ಯಾವ ರೀತಿ ಮಿನರಲ್ ಟ್ರಾನ್ಸ್ಪೋರ್ಟ್ ಆಗುತ್ತಾ, ಯಾವ ರೀತಿ ಫೋಟೋಸಿಂಥಸಿಸ್ ಆಗುತ್ತಾ, ಅದನ್ನೆಲ್ಲ ನಾವೇನು ಸ್ಟಡಿ ಮಾಡಬೇಕು. ಯೂನಿಟ್ 4 ಒಳಗಡೆ ನಾವೇನು ಮಾಡ್ಬೋದು, ಪ್ಲಾಂಟ್ ಫಿಸಿಯಾಲಜಿ ಬಗ್ಗೆ ಸ್ಟಡಿ ಮಾಡಬೇಕು. ಹಾಗಾದ್ರೆ ಲಾಸ್ಟ್ ಯೂನಿಟ್ ಯಾವುದು, ಯೂನಿಟ್ 5 that is the human physiology. ಯಾವುದು, ಹ್ಯೂಮನ್ ಫಿಸಿಯಾಲಜಿ ಹೌದಾ. ನಥಿಂಗ್ ಬಟ್ ದ ಅನಿಮಲ್ ಫಿಸಿಯಾಲಜಿ. ಸೊ ಇಲ್ಲಿ ನಾವೇನು ಕಲಿತೀವಿ ಅಂತಂದ್ರೆ ಒಂದು ಎಕ್ಸ್ಕ್ರೇಷನ್ ಪ್ರೋಸೆಸ್ ಇರ್ಬೋದು, ಸರ್ಕ್ಯುಲೇಷನ್ ಪ್ರೋಸೆಸ್ ಇರ್ಬೋದು ಹೌದಾ. ಈ ರೀತಿಯಾದಂಥ ಒಂದು ಹ್ಯೂಮನ್ ಫಿಸಿಯಾಲಜಿಯನ್ನು ನಾವು ಯೂನಿಟ್ 5 ಒಳಗಡೆ ಕಲಿತೀವಿ. ಹಾಗಾದ್ರೆ ಇಲ್ಲಿ ಎಷ್ಟು ಚಾಪ್ಟರ್ಸ್ ಅದಾವ ಅಂತಂದ್ರೆ ಟೋಟಲಿ 7 ಚಾಪ್ಟರ್ಸ್ ಅದಾವೆ. ಇಲ್ಲಿ ನೋಡ್ರಿ, ದ ಫಸ್ಟ್ ಯೂನಿಟ್ ದಟ್ ಇಸ್ ದ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್. ಹಿಯರ್ 4 ಚಾಪ್ಟರ್ಸ್ ಹೌದಾ. ಎಷ್ಟು ಚಾಪ್ಟರ್ ಅದಾವೆ, 4 ಚಾಪ್ಟರ್ಸ್ ಅದಾವ. ಇಲ್ಲಿ ಯೂನಿಟ್ 2 ಒಳಗಡೆ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಇಲ್ಲಿ ಟೋಟಲ್ 3 ಚಾಪ್ಟರ್ಸ್ ಅದಾವೆ. ಆಮೇಲೆ ಯೂನಿಟ್ 3 ಒಳಗಡೆನು 3 ಚಾಪ್ಟರ್ಸ್ ಅದಾವ. ಯೂನಿಟ್ 4 ಪ್ಲಾಂಟ್ ಫಿಸಿಯಾಲಜಿ ಒಳಗಡೆ 5 ಚಾಪ್ಟರ್ಸ್ ಅದಾವ. ದೆನ್ ದ ಲಾಸ್ಟ್ ಯೂನಿಟ್ ಇಸ್ ದ ಹ್ಯೂಮನ್ ಫಿಸಿಯಾಲಜಿ, ಇದ್ರ ಒಳಗಡೆ 7 ಚಾಪ್ಟರ್ಸ್ ಅದಾವ. ಟೋಟಲ್ ಎಷ್ಟು ಚಾಪ್ಟರ್, ದ ನಂಬರ್ ಆಫ್ ಚಾಪ್ಟರ್ಸ್ ಇನ್ ಯುವರ್ ಬಯಾಲಜಿ ಸಬ್ಜೆಕ್ಟ್ 22 ಹೌದಾ. ಎಷ್ಟಿದಾವೆ, 22 ಚಾಪ್ಟರ್ಸ್ ಅದಾವ ಹೌದಾ. ಹಾಗಾದ್ರೆ ಮಾರ್ಕ್ಸ್ ಅಲಾಟೆಡ್ ಇನ್ ಎ ಪರ್ಟಿಕ್ಯುಲರ್ ಯೂನಿಟ್. ಹಾಗಾದ್ರೆ ಪ್ರತಿಯೊಂದು ಯೂನಿಟ್ಗೂ ಇಂತಿಷ್ಟೇ ಆದಂತ ಮಾರ್ಕ್ಸ್ ಅದಾವ ಹೌದಾ. ಸೊ ಎಷ್ಟು ಅದಾವ, ಫಸ್ಟ್ ಯೂನಿಟ್ ಮಾರ್ಕ್ಸ್ ಎಷ್ಟು ಅದ ಅಂತಂದ್ರೆ ದಿಸ್ ಯೂನಿಟ್ ವಿಲ್ ಬಿ 70 ಮಾರ್ಕ್ಸ್ ಹೌದಾ. ಈ ಒಂದು ಯೂನಿಟ್ ಒಳಗಡೆ 70 ಮಾರ್ಕ್ಸ್ ಅಂತ ಏನದಾವ ಇಲ್ಲಿ ಅಲಾಟೆಡ್ ಮಾಡ್ಯಾರ. ಹಾಗಾದ್ರೆ ಸೆಕೆಂಡ್ ಯೂನಿಟ್ ಒಳಗಡೆ ಎಷ್ಟು ಮಾರ್ಕ್ಸ್ ಅಂತಂದ್ರೆ 15 ಹೌದಾ. ಥರ್ಡ್ ಯೂನಿಟ್ 18 ಮಾರ್ಕ್ಸ್ and the fourth unit 27 and the last unit 28 ಹೌದಾ. ಕನ್ಫ್ಯೂಷನ್ಸ್ ಇಲ್ಲ ಹೌದಾ. ಟೋಟಲ್ ಏನಿದು 5 ಯೂನಿಟ್ ಅದಾವ. ಒಂದು ಫಸ್ಟ್ನೇ ಯೂನಿಟ್ ಟೋಟಲ್ ಚಾಪ್ಟರ್ಸ್ ಎಷ್ಟು ಅದಾವ, 4 ಚಾಪ್ಟರ್ಸ್ ಅದಾವ. ಈ 4 ಚಾಪ್ಟರ್ಸ್ ಕೂಡಿ ಟೋಟಲ್ ಎಷ್ಟು ಮಾರ್ಕ್ಸ್ ಅದಾವ ಅಂತಂದ್ರೆ 70 ಮಾರ್ಕ್ಸ್ ಅದಾವೆ ಹೌದಾ. ಅದೇ ರೀತಿ ಯೂನಿಟ್ 2 ಒಳಗಡೆ 3 ಚಾಪ್ಟರ್ಸ್ ಅದಾವ. ನಂಬರ್ ಆಫ್ ಮಾರ್ಕ್ಸ್ ಮೀನ್ಸ್ ಟೋಟಲ್ ಮಾರ್ಕ್ಸ್ ರಿಗಾರ್ಡಿಂಗ್ ಅಬೌಟ್ ದ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಂತಂದ್ರೆ 15 ಮಾರ್ಕ್ಸ್ ಯೂನಿಟ್ ಇದು. ಅದೇ ರೀತಿ ಯೂನಿಟ್ 3 ಅದ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ಸ್, ಇದ್ರ ಒಳಗಡೆ 3 ಚಾಪ್ಟರ್ಸ್ ಅದಾವ. ರಿಗಾರ್ಡಿಂಗ್ ಅಬೌಟ್ ದ ಮಾರ್ಕ್ಸ್ 80 ಹೌದಾ. ದೆನ್ ಫೋರ್ತ್ ಯೂನಿಟ್ ಅದ ದಟ್ ಇಸ್ ದ ಪ್ಲಾಂಟ್ ಫಿಸಿಯಾಲಜಿ ಅಂಡ್ along with the plant physiology it has 5 chapters and allotted marks 27 ಹೌದಾ. 27 ಮಾರ್ಕ್ಸ್ ಇನ್ ಚಾಪ್ಟರ್ ಇದದ. then the last unit which is the human physiology. ಈ ಒಂದು ಯೂನಿಟ್ ಒಳಗಡೆ 7 ಚಾಪ್ಟರ್ಸ್ ಬರ್ತವೆ. ಆ 7 ಚಾಪ್ಟರ್ಸ್ ಅಂತಂದ್ರೆ ಟೋಟಲ್ ಮಾರ್ಕ್ಸ್ ಅಂತಂದ್ರೆ 28. so the total marks in all the unit ಹೌದಾ ಎಷ್ಟಾಗುತ್ತೆ ಅಂತಂದ್ರೆ 105 ಆಗುತ್ತೆ ಹೌದಾ. 105 ಆಗುತ್ತೆ. ಹಾಗಾದ್ರೆ ನೀವು ಆನ್ಯುವಲ್ ಕ್ವೆಶ್ಚನ್ ಪೇಪರ್ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತಂದ್ರೆ ಟೋಟಲಿ 105 ಇರುತ್ತೆ. ಇದ್ರ ಒಳಗೆ ನಾವು ಟಚ್ ಮಾಡಬೇಕಾಗಿದ್ದು 70 ಮಾರ್ಕ್ಸ್ ಅಷ್ಟೇ. ಹಾಗಾದ್ರೆ ಚಾಯ್ಸಿಂಗ್ ಇರ್ತವೆ ಇದ್ರೊಳಗೆ ಹೌದಾ. ನೀವು ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತಂದ್ರೆ 1 ಮಾರ್ಕು, 2 ಮಾರ್ಕು, 3 ಮಾರ್ಕು, ಆಮೇಲೆ 5 ಮಾರ್ಕ್ ಕ್ವೆಶ್ಚನ್ ಪೇಪರ್ ಇರುತ್ತೆ ಹೌದಾ. ಯಾವ ರೀತಿ ಇರುತ್ತೆ ಅಂತಂದ್ರೆ 1 ಮಾರ್ಕ್ ಕ್ವೆಶ್ಚನ್ಸ್, 2 ಮಾರ್ಕ್ ಕ್ವೆಶ್ಚನ್ಸ್, then 3, then 5 mark questions ಇರ್ತವೆ ಹೌದಾ. ಟೋಟಲ್ 105 ಮಾರ್ಕ್ಸ್ ಕ್ವೆಶ್ಚನ್ ಪೇಪರ್ ಇರುತ್ತೆ. ಇದ್ರೊಳಗೆ ಚಾಯ್ಸೇಬಲ್ ಇರ್ತವೆ. ಟೋಟಲ್ ನಮಗೆ ಬೇಕಾಗಿದ್ದು 70 ಮಾರ್ಕ್. ಆ 70 ಮಾರ್ಕ್ ಕ್ವೆಶ್ಚನ್ ಪೇಪರ್ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡಿರ್ತಾರೆ ಅಂತಂದ್ರೆ 1 ಮಾರ್ಕ್ ಕ್ವೆಶ್ಚನ್ಸ್, 2 ಮಾರ್ಕ್ ಕ್ವೆಶ್ಚನ್ಸ್, 3 ಮಾರ್ಕ್ ಕ್ವೆಶ್ಚನ್ಸ್ ಮತ್ತೆ 5 ಮಾರ್ಕ್ ಕ್ವೆಶ್ಚನ್ಸ್. ಹಾಗಾದ್ರೆ ಇಲ್ಲಿ 70 ಆಯ್ತಲ್ಲ, ರಿಮೈನಿಂಗ್ 30 ಮಾರ್ಕ್ಸ್ ವಿಲ್ ಬಿ ಪ್ರಾಕ್ಟಿಕಲ್ ಹೌದಾ. ಅಲ್ಲಿ ನಮಗೆ 30 ಮಾರ್ಕ್ ಎಷ್ಟು ಸಿಗ್ತಾವ ಅಂತಂದ್ರೆ ಪ್ರಾಕ್ಟಿಕಲ್ ಒಳಗೆ ಸಿಗ್ತಾವ. ಟೋಟಲ್ ಎಷ್ಟು 100 ಹೌದಾ. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಬಯಾಲಜಿ ಸಿಲೆಬಸ್ and right now we are going to discussing about the first unit in that of the first chapter that is the living world ಹೌದಾ. totally 5 units and the first unit that is the diversity in the living world. So actually maybe we should know what is the biology ಹೌದಾ. ನೀವೆಲ್ಲರೂ ಸೈನ್ಸ್ ಅನ್ನ ಚೂಸ್ ಮಾಡ್ಕೊಂಡಿರಿ ಹೌದಾ. ಹಾಗಾದ್ರೆ ಸೈನ್ಸ್ ಅಂತಂದ್ರೆ ಏನು ಹೌದಾ. ಸೈನ್ಸ್ ಇಟ್ ಇಸ್ ನಥಿಂಗ್ ಬಟ್ ಸಿಸ್ಟಮೆಟಿಕ್ ಸ್ಟಡಿ ಆಫ್
ನಾಲೆಜ್. ಹೌದಾ? ಏನ್ರಿ ಸೈನ್ಸ್ ಅಂತಂದ್ರ ಇಟ್ ಈಸ್ ನಥಿಂಗ್ ಬಟ್ ದ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಜ್. ಹೌದಾ? ತಪ್ಪಿರತ್ತ ಇಂಗ್ಲೀಷ್ ಇರತ್ತ. ಹೌದಾ? ಏನೂ ಇಲ್ಲ ರೀ. ಹೌದಾ? ಜಸ್ಟ್ ಏನ್ರಿ ಪ್ರಾಕ್ಟೀಸ್ ಮಾಡಬೇಕು, ಒಂಚೂರು ಹಾರ್ಡ್ ವರ್ಕ್ ಮಾಡಬೇಕು, ನಮ್ಗೆ ಸಕ್ಸಸ್ ಸಿಗತ್ತ. ಸೊ ಹಿಯರ್ ಆಕ್ಚುಲಿ ದ ಸೈನ್ಸ್ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ದ ನಾಲೆಜ್. ಹೌದಾ? ಹಾಗಾದ್ರೆ ಏನಕ್ಕೆ ಇದು ಇಂಪಾರ್ಟೆಂಟು? ವೈ ಇಸ್ ದ ಸೈನ್ಸ್ ಸೋ ಇಂಪಾರ್ಟೆಂಟ್? ಹೌದಾ? ಯಾಕೆ ಇದು ಇಂಪಾರ್ಟೆಂಟ್ ಅಂತಂದ್ರೆ ನಾವು ನೋಡ್ತೀವಿ. ಹೌದಾ? ಡೈಲಿ ನಮ್ಮ ಲೈಫ್ ಒಳಗೆ ನಾವು ನೋಡ್ತೀವಿ ಎಷ್ಟು ಟೆಕ್ನಾಲಜಿ ಮುಂದುವರೆದೈತೆ ಅಂತ ಹೇಳಿ. ಹೌದಾ? ಇವನ್ ನಾವು ಆನ್ಲೈನ್ ಕ್ಲಾಸ್ ಮಾಡ್ತಿದ್ದೀವಿ. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಟೆಕ್ನಾಲಜಿ. ಹೌದಾ? ಸೊ ಟೆಕ್ನಾಲಜಿ ಇಟ್ ಈಸ್ ನಥಿಂಗ್ ಬಟ್ ದ ಸೈನ್ಸ್ ಅಂತ ಹೇಳ್ಬೋದು. ಹೌದಾ? ಹಾಗೆ ಯಾಕಿದೆ ಇಂಪಾರ್ಟೆಂಟು ಸೈನ್ಸು? ಹೌದಾ? ಸಿ ಇನ್ ಅವರ್ ಡೈಲಿ ಟುಡೇಸ್ ಲೈಫ್, ಹೌದಾ, ನಾವೆಲ್ಲರೂ ಡಿಪೆಂಡ್ ಆಗಿದ್ದು ಸೈನ್ಸ್ ಮೇಲೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಹೆಲ್ಪ್ಸ್ ಟು ಇನ್ಕ್ರೀಸ್ ಅವರ್ ಕ್ಯೂರಿಯಾಸಿಟಿ. ಹೌದಾ? ಬಿಕಾಸ್ ಆಫ್ ಇದ್ರ ಬದಲು ನಾವು ಏನು ಮಾಡ್ತೀವಿ? ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀವಿ, ಪ್ರಾಕ್ಟಿಕಲ್ಸ್ ಮಾಡ್ತೀವಿ. ಹೌದಾ? ಸಂಶೋಧನೆಗಳನ್ನು ಮಾಡ್ತೀವಿ. ಸೊ ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ? ನಮ್ಮ ಬ್ರೈನಿಗೆ ವರ್ಕ್ ಕೊಡ್ತೀವಿ ನಾವು. ಹೌದಾ? ಆಟೋಮೆಟಿಕಲಿ ನಮ್ಮ ನಾಲೆಜ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಹೌದಾ? ಸೊ ಇಟ್ ಈಸ್ ಹೆಲ್ಪ್ಸ್ ಟು ಫೈಂಡಿಂಗ್ ದ ವೇ ಆಫ್ ನಾಲೆಜ್. ಹೌದಾ? ಒಂದು ನಿರ್ದಿಷ್ಟವಾದಂಥ ಒಂದು ನಮಗೆ ದಾರಿಯನ್ನು ಕಂಡುಕೊಳ್ಳೋಕೆ ಏನು ಮಾಡುತ್ತೆ? ಇದು ಹೆಲ್ಪ್ ಮಾಡುತ್ತೆ. ಹೌದಾ? ಸೊ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟು ಆಲ್ ಅಸ್. ಸೊ ಹಿಯರ್ ದ ಫಸ್ಟ್ ಥಿಂಗ್ ಬಯಾಲಜಿ. ಹೌದಾ? ಹಾಗಾದ್ರೆ ಏನಿದು ಬಯಾಲಜಿ ಅಂತಂದ್ರೆ? ಬಯಾಲಜಿ ಜೀವವಿಜ್ಞಾನ ಅಂತ ಹೇಳ್ತೀವಿ ನಾವು. ಹೌದಾ? ಏನ್ರಿ ನೀವು ಹಾಸ್ಟೆಲ್ ಒಳಗೆ ಕನ್ನಡ ಒಳಗೆಲ್ಲ ಕಲಿತು ಬಂದಿರ್ತೀರಿ, ಅವೇ ವರ್ಡ್ಸ್ ಇರ್ತಾವ, ಸ್ವಲ್ಪ ಏನ್ರಿ ಇಂಗ್ಲೀಷ್ ಒಳಗೆ ಟ್ರಾನ್ಸ್ಲೇಷನ್ ಮಾಡಿರ್ತಾರೆ. ಸೊ ಹೆದರುವಂಥ ಅವಶ್ಯಕತೆ ಇಲ್ಲ. ಫಸ್ಟ್ ಥಿಂಗ್ ಹಿಯರ್, ದ ಫಸ್ಟ್ ವಿ ನೀಡ್ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್. ಇನ್ ದಟ್ ಆಫ್ ದ ಫಸ್ಟ್ ಚಾಪ್ಟರ್, ಲಿವಿಂಗ್ ವರ್ಲ್ಡ್. Before that, you should know the definition of biology. Is it? See, biology ಜೀವವಿಜ್ಞಾನ ಎಂದರೆ ಕನ್ನಡದಾಗ ಡಿಫೈನ್ ಮಾಡ್ಬೋದು. ಹೌದಾ? ಕನ್ನಡದಾಗ ನಾವು ವ್ಯಾಖ್ಯೆ ಮಾಡ್ಬೋದು. ಹೌದಾ? ಸಿ ಜೀವವಿಜ್ಞಾನ ವಿಜ್ಞಾನದ ಒಂದು ಭಾಗವಾಗಿದ್ದು ಜೀವವಿರುವಂತಹ ಜೀವಿಗಳ ಬಗ್ಗೆ ಅಧ್ಯಯನ ಮತ್ತು ಅವುಗಳ ಕಾರ್ಯಗಳನ್ನ ಒಂದು ಅಧ್ಯಯನ ಮಾಡುವ ಒಂದು ಏನ್ ಸಿಸ್ಟಮ್ ಅದಲ್ಲ, ಅದಕ್ಕೆ ನಾವು ಏನು ಹೇಳ್ಬೋದು? ಬಯಾಲಜಿ ಅಂತ ಕರಿಬಹುದು. ಸೊ ಅದೇ ಇಂಗ್ಲಿಷ್ ಏನಾಗುತ್ತಾ? ಸಿ ಬಯಾಲಜಿ it is a branch of science which deals with the study of living organisms and their function. ಹೌದಾ? ಜೀವವಿಜ್ಞಾನ ಎಂದರೇನು? ಆಕ್ಚುಲಿ ದ ಡೆಫಿನಿಷನ್ ಆಫ್ ದ ಬಯಾಲಜಿ. ಹೌದಾ? ಸೈನ್ಸ್ ಅಂದ್ರೆ ಏನು ಗೊತ್ತಾಯ್ತು ನಮಗೆ? ಯಾಕೆ ಇಂಪಾರ್ಟೆಂಟ್ ಅಂತಾನೂ ಗೊತ್ತಾಯ್ತು. ಸೈನ್ಸ್ ಇಸ್ ಅ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಅವರ್ ನಾಲೆಜ್ ಬಿಕಾಸ್ ಆಫ್ ಇಟ್ ಹೆಲ್ಪ್ಸ್ ಟು ಫೈಂಡ್ ದ ಪರ್ಟಿಕ್ಯುಲರ್ ವೇ ಟು ದ ಇನ್ ಅವರ್ ನಾಲೆಜ್. ಹೌದಾ? ಸಿ ಹಿಯರ್ ದ ಬಯಾಲಜಿ ಜೀವವಿಜ್ಞಾನ ಇಟ್ ಈಸ್ ಅ ಬ್ರಾಂಚ್ ಆಫ್ ಸೈನ್ಸ್. ಹೌದಾ? ವಿಜ್ಞಾನದ ಒಂದು ಭಾಗ ಇದು. ಹೌದಾ? ಸೊ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್. ಹೌದಾ? ಹಿಯರ್ ಐ ಯೂಸ್ ದ ವರ್ಡ್ ಲಿವಿಂಗ್. ಹೌದಾ? ಇಸ್ ದೇ ಡಿಫರೆನ್ಸ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್? ಹೌದಾ? ಆ ಡಿಫರೆನ್ಸ್ ಅದ ರೀ. ಲಿವಿಂಗ್ ಅಂತಂದ್ರೆ ಏನ್ರಿ? ಜೀವವಿರುವಂಥವು. ನಾನ್ ಲಿವಿಂಗ್ ಅಂತಂದ್ರೆ ನಿರ್ಜೀವ, ಜೀವ ಇರದೇ ಇರುವಂಥದ್ದು. ಹೌದಾ? ಹಿಯರ್ it is a branch of science which deals with the study of living organisms and their functions. Functions ಅಂತಂದ್ರೆ ಏನ್ರಿ? ಕಾರ್ಯ. ಜೀವವಿರುವಂತ ಒಂದು ಜೀವಿಗಳ ಬಗ್ಗೆ ಅಧ್ಯಯನ ಮಾಡೋದು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಬಯಾಲಜಿ ಅಂತ ಕರಿತೀವಿ. ಸೊ the definition of the biology, it is a branch of science which deals with the study of living organisms and their functions. ಹಾಗಾದ್ರೆ ಈ ಬಯಾಲಜಿ ವರ್ಡ್ ಹೌದಾ ಯಾವ ರೀತಿ ಡಿರೈವ್ ಆಗಿದೆ? ಹೌದಾ? ಆಕ್ಚುಲಿ ದ ಬಯಾಲಜಿ
from derived from two Greek words. ಹೌದಾ? ಏನಂತ ಹೇಳ್ತಾರೆ? ಈ ಬಯಾಲಜಿ ಅನ್ನುವಂಥ ಪದ ಗ್ರೀಕ್ ಭಾಷೆಯಿಂದ ಬಂದಿದೆ. ಹೌದಾ? ಯಾವ ಭಾಷೆ ಅಂತಂದ್ರೆ ಗ್ರೀಕ್ ಭಾಷೆ. ಗ್ರೀಕ್ ಭಾಷೆಯಿಂದ ಬಂದಂತ ಎರಡು ಪದಗಳ ಜೋಡಣೆಯಾಗಿರ್ತೀವಿ. ಹೌದಾ? ಮೀನ್ಸ್ ಯಾವ ಟು ಗ್ರೀಕ್ ವರ್ಡ್ಸ್ ಯಾವ ಅಂತಂದ್ರ ಒನ್ ಈಸ್ bios and the second is logos. ಹೌದಾ? ಏನಂತ ಹೇಳ್ತಾರೆ? ಬಯಾಲಜಿ ಎಂಬುದು ಗ್ರೀಕ್ ಪದದಿಂದ ಬಂದಂತ ಎರಡು ಪದಗಳ ಜೋಡಣೆ, bios and logos. Here bios meaning is life and logos meaning to study. ಹೌದಾ? ಆಟೋಮೆಟಿಕಲಿ ನಮಗೆ ಡೆಫಿನಿಷನ್ ಗೊತ್ತಾಗುತ್ತೆ ಈಗ. See, bios it is nothing but it is meaning life, ಜೀವನ, ಜೀವ. ಹೌದಾ? logos it is to study. ಹೌದಾ? ಹಾಗಾದ್ರೆ ಲೈಫ್ ಬಗ್ಗೆ ಸ್ಟಡಿ ಮಾಡುವುದನ್ನ ನಾವು ಏನಂತ ಕರೀಬಹುದು? ಬಯಾಲಜಿ ಅಂತ ಕರೀಬಹುದು. So it is a branch of science which deals with the study of living organisms and their functions. That's the biology. So the word has been derived from two Greek words. One is bios and the second one is logos. So the bios meaning life and logos to study. It is a deals with the study of living organism. So this is all about the biology. Okay? See, and here the biology. See the important term biology. The term was first time coined by. See, ಹಾಗಾದ್ರೆ ಈ biology ನೋಡಿ ಫಸ್ಟ್ ಟೈಮ್ ಕಂಡುಹಿಡಿದವರು ಯಾರು? ಹೌದಾ? See, CR Treviranus. ಯಾರು ಕಂಡುಹಿಡಿದಿದ್ದಾರೆ? biology the term was coined by CR Treviranus and Aristotle is regarded as a father of biology. See, listen carefully. ಹೌದಾ? ಇಲ್ಲಿ ನೋಡ್ರಿ, biology definition ಗೊತ್ತಾಯ್ತು? ಹೌದಾ? ಯಾವ ಪದದಿಂದ ಬಂದಿದೆ ಅನ್ನೋದು ಗೊತ್ತಾಯ್ತ್ರಿ? ಹೌದಾ? It has been derived from two Greek words, bios and logos. And here, biology, the term was coined by C.R. Treviranus, one of the scientists. Just he was coined the term biology. ಹೌದಾ? ಹಾಗಾದ್ರೆ ಅರಿಸ್ಟಾಟಲ್ ಯಾರು? See, Aristotle is regarded as a father of biology. ಹೌದಾ? ಜೀವ ವಿಜ್ಞಾನದ ಪಿತಾಮಹ ಯಾರಂತ ಕೇಳಿದ್ರೆ ಯಾರಂತ ಹೇಳ್ಬೇಕ್ರಿ? ಅರಿಸ್ಟಾಟಲ್. ಜಸ್ಟ್ ಏನೇನ್ ಮಾಡ್ತಾರ್ರಿ? C.R. Treviranus just biologic term ಅನ್ನ ಕಂಡುಹಿಡಿತಾರೆ. ಹೌದಾ? The term was coined by C.R. Treviranus and Aristotle is regarded as the father of biology. Got it? Okay. See, this is all about the biology definition and about the small introduction of the biology. And the next about the right now we will be discussing about the first chapter in that of the first unit, which is living world. Okay, living world is nothing but the ಜೀವ ಜಗತ್ತು. ಹೌದಾ? 9th ಒಳಗ ಜೀವ ಜಗತ್ತು ಒಂದು ಪಾಠ ಐತಿ. ಹೌದಾ? ಕಲ್ತಿರ್ಬೇಕು ನೀವು ಜೀವ ಜಗತ್ತು. ಏನಿದು ಜೀವ ಜಗತ್ತು ಅಂತಂದ್ರ? See, the living world is nothing but the ಜೀವ ಜಗತ್ತು. ಹೌದಾ? ಜೀವ ಜಗತ್ತು. ಸೊ ಹಾಗಾದ್ರೆ ಏನಿದು ಲಿವಿಂಗ್ ಅಂತಂದ್ರ? ಹೌದಾ? ಹಿಯರ್ living, it is nothing but a state of
ಬೀಯಿಂಗ್ ಅಲೈವ್. ಹೌದಾ? ಇಲ್ಲಿ ನೋಡ್ರಿ ಏನಂತದ ಜೀವ ಜಗತ್ತು ದಟ್ ಇಸ್ ನಥಿಂಗ್ ಬಟ್ ದ ಲಿವಿಂಗ್ ವರ್ಲ್ಡ್. ಹಾಗಾದ್ರೆ ಏನು ಲಿವಿಂಗ್ ಅಂತಂದ್ರ ಲಿವಿಂಗ್ ಇಸ್ ಸ್ಟೇಟ್ ಆಫ್ ಬೀಯಿಂಗ್ ಅಲೈವ್. ಈ ಒಂದು ವಸ್ತು ತಗೋರಿ, ಅದು ಅದಕ್ಕೆ ಜೀವ ಐತಿ ಇಲ್ಲ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೌದಾ? ಸೊ ದ ಸ್ಟೇಟ್ ಆಫ್ ಬೀಯಿಂಗ್ ಅಲೈವ್. ಫಾರ್ ಎಕ್ಸಾಂಪಲ್ ಒಂದು ಕಲ್ಲು ತಗೋರಿ, ಹೌದಾ? ಅದಕ್ಕೆ ಜೀವ ಇಲ್ಲ, ಬಿಕಾಸ್ ಆಫ್ ಇಟ್ ಇಸ್ ಅ ನಾನ್ ಲಿವಿಂಗ್ ಥಿಂಗ್. ಒಂದು ಪ್ಲಾಂಟ್ ತಗೋರಿ, ಇಟ್ ಇಸ್ ಅ ಲಿವಿಂಗ್ ಥಿಂಗ್. ಹೌದಾ? ಯಾಕ್ರಿ? ಅದಕ್ಕೆ ಜೀವ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್, ಅನಿಮಲ್ಸ್, ಪ್ಲಾಂಟ್ಸ್, ಬರ್ಡ್ಸ್ ಎಕ್ಸೆಟ್ರಾ. ಹೌದಾ? ಸಿ ಹಿಯರ್ ದ ಲಿವಿಂಗ್ ಇಟ್ ಇಸ್ ಅ ಸ್ಟೇಟ್ ಆಫ್ ಬೀಯಿಂಗ್ ಅಲೈವ್. ಗಾಟ್ ಇಟ್? ಓಕೆ. ಹಾಗಾದ್ರೆ ಇಲ್ಲಿ ಒಂದು ಏನಂತಂದ್ರೆ ಜೀವ ವೈವಿಧ್ಯತೆ ಕಲ್ತಿರಿ. ಹೌದಾ? ದಟ್ ಇಸ್ ನಥಿಂಗ್ ಬಟ್ ದ ಬಯೋಡೈವರ್ಸಿಟಿ. ಹೌದಾ? ಹಾಗಾದ್ರೆ ಏನು ಬಯೋಡೈವರ್ಸಿಟಿ ಅಂತಂದ್ರೆ ಸಿ ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿ ಅಂತಂದ್ರೆ ಏನ್ರಿ? ಜೀವ ವೈವಿಧ್ಯ. ಜೀವ ವೈವಿಧ್ಯ ಅಂತಂದ್ರೆ ಏನ್ರಿ? ಒಂದು ಪ್ರದೇಶದಲ್ಲಿ ಭಿನ್ನ ಭಿನ್ನವಾದಂತಹ ಜೀವಿಗಳು, ಹೌದಾ, ಇರುವಂತ ಒಟ್ಟಾರೆ ಒಂದು ಮೊತ್ತಕ್ಕೆ ಏನಂತ ಕರಿತೀವಿ ನಾವು? ಜೀವ ವೈವಿಧ್ಯ ಅಂತ ಕರಿತೀವಿ. ದಟ್ ಇಸ್ ನಥಿಂಗ್ ಬಟ್ ದ ಬಯೋಡೈವರ್ಸಿಟಿ. ಸಿ ದ ಲಿವಿಂಗ್ ಇಟ್ ಇಸ್ ಅ ಸ್ಟೇಟ್ ಆಫ್ ಬೀಯಿಂಗ್ ಅಲೈವ್. ಫಾರ್ ಎಕ್ಸಾಂಪಲ್ ಹಿಯರ್ ಪ್ಲಾಂಟ್ಸ್ ಇರ್ಬೋದು, ಅನಿಮಲ್ಸ್ ಇರ್ಬೋದು, ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್ ಇರ್ಬೋದು, ಹೌದಾ, ಮೈಕ್ರೋ ಆರ್ಗಾನಿಸಮ್ಸ್ ಇರ್ಬೋದು. ಓಕೆ. ಸಿ ಇಲ್ಲಿ ಬಯೋಡೈವರ್ಸಿಟಿ, ಹೌದಾ, ಒಂದು ಪ್ರದೇಶ ಇರ್ಬೋದು ಅಥವಾ ಒಂದು ಸ್ಥಳ ಇರ್ಬೋದು, ಹೌದಾ, ಆ ಸ್ಥಳದಲ್ಲಿರುವಂತ ವಿಭಿನ್ನವಾದ ಬೇರೆ ಬೇರೆ ಅಥವಾ ವಿಧ ವಿಧದ ಜೀವಿಗಳು ಇರುವಂತ ಒಂದು ಒಟ್ಟಾರೆ, ಹೌದಾ, ಟೋಟಲ್ ಮೊತ್ತಕ್ಕೆ ಏನಂತ ಕರಿತೀವಿ ನಾವು? ಜೀವ ವೈವಿಧ್ಯ ಅಂತ ಕರಿತೀವಿ. ದಟ್ ಇಸ್ ದ ಬಯೋಡೈವರ್ಸಿಟಿ. ಹೌದಾ? ಡೈವರ್ಸಿಟಿ ಇಸ್ ನಥಿಂಗ್ ಬಟ್ ದ ಜಗತ್ತು. ಹೌದಾ? ಸಿ ಹಿಯರ್ ಬಯೋಡೈವರ್ಸಿಟಿ ಇಸ್ ನಥಿಂಗ್ ಬಟ್, ಹೌದಾ, ವೆರೈಟಿ ಅಂಡ್ ವೇರಿಯಬಿಲಿಟಿ ಅಮಾಂಗ್ ದ ಆರ್ಗಾನಿಸಮ್. ಹೌದಾ? ಈ ಏನಂತ ನಾವು ಕರಿಬಹುದು ಅಂತಂದ್ರೆ ಬಯೋಡೈವರ್ಸಿಟಿ ಅಂತಂದ್ರೆ ವೆರೈಟಿ ಇರ್ಬೋದು, ವೇರಿಯಬಿಲಿಟಿ ಇರ್ಬೋದು. ವೆರೈಟಿ and variability among the organisms. ಹೌದಾ? ನಮಗೆ ಲಿವಿಂಗ್ ವರ್ಲ್ಡ್ ಬೇಕು ಅಂತಂದ್ರೆ ಬಯೋಡೈವರ್ಸಿಟಿನೂ ಬೇಕು. ಹೌದಾ? ಒಂದು ಜೀವ ಜಗತ್ತು ಬೇಕು ಅಂತಂದ್ರೆ ಆ ಜೀವ ಜಗತ್ತು ಒಳಗಡೆ ಜೀವಿಗಳ ವೈವಿಧ್ಯತೆ ಇರಬೇಕು. ಹೌದಾ? ಸಿ ಹಂಗಾದ್ರೆ ಬಯೋಡೈವರ್ಸಿಟಿ ಅಂತಂದ್ರೆ ಇಲ್ಲಿ ದಟ್ ಇಸ್ ನಥಿಂಗ್ ಬಟ್ variety and variability among the organisms. And what is the difference between variety and variability? ಹಾಗಾದ್ರೆ ವೆರೈಟಿ ಮತ್ತೆ ವೇರಿಯಬಿಲಿಟಿಗೂ ಏನ್ ಡಿಫರೆನ್ಸ್ ಅದ? ಹೌದಾ? ವೆರೈಟಿ ಅಂತಂದ್ರೆ ಇಲ್ಲಿ ವಿಧದ, ಹೌದಾ, ಬೇರೆ ಬೇರೆ ವಿಭಿನ್ನ ಇರ್ಬೋದು. ವೇರಿಯಬಿಲಿಟಿ ಅಂತಂದ್ರೆ ಪುನರಾವರ್ತನೆ. ಸೊ ಹಿಯರ್ ವೆರೈಟಿ ಅಂಡ್ ವೇರಿಯಬಿಲಿಟಿ among the organisms, that is the biodiversity. Okay? See, this is about the living world. Living, a state of being alive. And the biodiversity, that is the variety and variability among the organisms. That is the biodiversity. Okay? And the next about the living world. Actually, the biology is a branch of science which deals with the study of living organism and their function. And the term biology first time it was coined by the scientist C.R. Treviranus, and the term means the Aristotle is regarded as the father of biology. And the term biology it has been derived from two Greek words. One is bios and logos. Bios it is a life and logos it is a means to study. ಹೌದಾ? ಸೊ ಲಿವಿಂಗ್ ಥಿಂಗ್ಸ್ ಬಗ್ಗೆ ನಾವು ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೀವಿ? ಬಯಾಲಜಿ ಅಂತ ಕರಿತೀವಿ. ಓಕೆ? ಅಂಡ್ ಹಿಯರ್ ಅಬೌಟ್ ದ ಲಿವಿಂಗ್ ವರ್ಲ್ಡ್. ಹೌದಾ? ಈ ಒಂದು ಕ್ವೆಶ್ಚನ್ ಬರುತ್ತೆ. ಏನ್ ಕ್ವೆಶ್ಚನ್ ಇದು? ವಾಟ್ ಈಸ್ ಲಿವಿಂಗ್ ಆರ್ಗಾನಿಸಮ್? ಹೌದಾ? ಹಾಗಾದ್ರೆ ಲಿವಿಂಗ್ ಆರ್ಗಾನಿಸಮ್ ಅಂತಂದ್ರೆ ಏನು? ಯಾವ್ದಕ್ಕೆ ನಾವು ಲಿವಿಂಗ್ ಆರ್ಗಾನಿಸಮ್? Okay, listen. What is living organism? Okay, see, the living organisms are
ರೆಗ್ಯುಲೇಟಿಂಗ್ ಇಂಟರಾಕ್ಟಿವ್ ಸಿಸ್ಟಮ್. ಹೌದಾ, ಬರೀತೀವಿ ಫಸ್ಟ್ ನೋಡಿ. ಸಿ ವಾಟ್ ಈಸ್ ಲಿವಿಂಗ್ ಆರ್ಗಾನಿಸಮ್. ಲಿವಿಂಗ್ ಆರ್ಗಾನಿಸಮ್ are self-replicating, evolving and self-regulating interactive system capable of responding to the external stimuli. See, ಇಲ್ಲಿ ತಿಳ್ಕೊಬೇಕಾಗಂತಂದೇನ್ರಿ, ವಾಟ್ ಈಸ್ ಲಿವಿಂಗ್ ಆರ್ಗಾನಿಸಮ್. ಹಾಗಾದ್ರೆ ಲಿವಿಂಗ್ ಆರ್ಗಾನಿಸಮ್ ಅಂತ ಯಾವ್ದಕ್ಕೆ ಕರಿತೀವಿ ನಾವು? ಹೌದಾ, ಈಗ ನಾವು ಪ್ಲಾಂಟ್ಸ್ ತಗೋತೀವಿ. ಪ್ಲಾಂಟ್ ಇಸ್ ಒನ್ ಆಫ್ ದ ಲಿವಿಂಗ್ ಆರ್ಗಾನಿಸಮ್. ಆನಿಮಲ್ ಇಸ್ ಒನ್ ಆಫ್ ದ ಲಿವಿಂಗ್ ಆರ್ಗಾನಿಸಮ್, ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್ ಲಿವಿಂಗ್ ಆರ್ಗಾನಿಸಮ್. ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಸ್ಯಾಂಡ್ ತಗೋರಿ, ಮಣ್ಣು ತಗೋರಿ, ಉಸುಕು ತಗೋರಿ. ಹೌದಾ, ದೋಸ್ ಆಲ್ ಆರ್ ದ ಲಿವಿಂಗ್ ಆರ್ಗಾನಿಸಮ್ಸ್. ದೋಸ್ ಆಲ್ ಆರ್ ದ ನಾನ್ ಲಿವಿಂಗ್ ಥಿಂಗ್ಸ್. ಹಾಗಾದ್ರೆ ಪ್ಲಾಂಟ್ ಇದು ಲಿವಿಂಗ್ ಆರ್ಗಾನಿಸಮ್ ಅದ ಅಂತ ಹೆಂಗೆ ಹೇಳ್ಬೋದು ನಾವು? ಸಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಲಿವಿಂಗ್ ಆರ್ಗಾನಿಸಮ್ಸ್ ಆರ್ self-replicating, evolving and self-regulating interactive system. ಹೌದಾ, ಇಲ್ಲಿ ನೋಡಿ, ಸೆಲ್ಫ್ ಅಂತಂದ್ರೆ ತಮ್ಮಷ್ಟಕ್ಕೆ. ಹೌದಾ, ಸ್ವಂತವಾಗಿ. ಹೌದಾ, ಸೆಲ್ಫ್ ರೆಪ್ಲಿಕೇಟಿಂಗ್. ರೆಪ್ಲಿಕೇಟಿಂಗ್ ಇಟ್ ಇಸ್ ನಥಿಂಗ್ ಬಟ್ ದ ಪುನರಾವರ್ತಕ. ಹೌದಾ, ಎವಾಲ್ವಿಂಗ್ ದಟ್ ಇಸ್ ನಥಿಂಗ್ ಬಟ್ ದ ವಿಕಾಸ. ಹೌದಾ, ಇಲ್ಲಿ ನೋಡಿ, ರೆಪ್ಲಿಕೇಟಿಂಗ್ ಅಂತಂದ್ರೆ ಏನ್ರಿ? ಪುನರಾವರ್ತಕ. evolving that is nothing but the ವಿಕಾಸ, ವಿಕಸನೆ ಆಗುವುದು. ಹೌದಾ, ಸಾರಿ ವಿಕಾಸ, ಜೀವ ವಿಕಾಸ ಅಂತ ಹೇಳ್ತೀವಿ. ಓಕೆ, ದೆನ್ ರೆಗ್ಯುಲೇಟಿಂಗ್ ಅಂತಂದ್ರೆ ನಿಯಂತ್ರಣ. got it, and interaction ಪರಸ್ಪರ. ಹೌದಾ, see here living organisms are self replicating, ತಮ್ಮಷ್ಟಕ್ಕೆ ತಾವೇ ಪುನರಾವರ್ತಿತ ಆಗಬೇಕು, ತಮ್ಮಷ್ಟಕ್ಕೆ ತಾವೇ ವಿಕಾಸ ಆಗಬೇಕು, ತಮ್ಮಷ್ಟಕ್ಕೆ ತಾವೇ ನಿಯಂತ್ರಣ ಕ್ರಿಯೆಗೆ ಒಳಪಡಬೇಕು. ಸೊ ಪರಸ್ಪರ ಸೆಲ್ಫ್ ರೆಪ್ಲಿಕೇಟಿಂಗ್ ಆಗಬೇಕು, ಎವಾಲ್ವಿಂಗ್ ಆಗಬೇಕು, ದೆನ್ ಸೆಲ್ಫ್ ರೆಗ್ಯುಲೇಟಿಂಗ್ ಆಗಬೇಕು. ಇಂಥ ಒಂದು ಸಿಸ್ಟಮ್ ನಾವೇನು ಹೇಳ್ಬೋದು? ಲಿವಿಂಗ್ ಆರ್ಗಾನಿಸಮ್ ಅಲ್ಲಿ ಹೇಳ್ಬೋದು. ದೆನ್ ಆಲ್ಸೋ capable of responding to the external stimuli. ಹೌದಾ, ಈ ಸ್ಟಿಮ್ಯುಲೈ ಅಂತಂದ್ರೆ ಏನ್ರಿ? ಪ್ರಚೋದಕ. ಹೌದಾ, ಪ್ರಚೋದಕ ಅಂದ್ರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಕರೀತೀವಿ. ಹೌದಾ, ಅದು ಒಂದು ಏನಾಗಬೇಕು? ಇಲ್ಲಿ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ಆಗಬೇಕು. ಸೊ ಇವೆಲ್ಲ ಯಾವ್ದು ಆರ್ಗಾನಿಸಮ್ ಒಳಗಡೆ ಆಗ್ತಾವಲ್ಲ ಅಂತ ಒಂದು ಆರ್ಗಾನಿಸಮ್ ನಾವೇನಂತ ಕರಿಬಹುದು? ಲಿವಿಂಗ್ ಆರ್ಗಾನಿಸಮ್ ಅಂತ ಕರಿಬೇಕು. ಫಾರ್ ಎಕ್ಸಾಂಪಲ್ ಮಣ್ಣು ತಗೋರಿ, ಸ್ಯಾಂಡ್ ತಗೋರಿ. ಹೌದಾ, ಆ ಸ್ಯಾಂಡ್ ಒಳಗಡೆ ಇವೆಲ್ಲ ಆಗ್ತಾವ? ಇದೆಲ್ಲ ಸಿಸ್ಟಮ್ ಅಂತ ಆಗಂಗಿಲ್ಲ, ಒಬ್ವಿಯಸ್ಲಿ ಆಗಂಗಿಲ್ಲ, ಬಿಕಾಸ್ ಆಫ್ ದಟ್ ಇಸ್ ದ ನಾನ್ ಲಿವಿಂಗ್ ಥಿಂಗ್. ಹೌದಾ, ಇಲ್ಲಿ ನೋಡಿ, ಲಿವಿಂಗ್ ಆರ್ಗಾನಿಸಮ್ ಆರ್ ದ ಸೆಲ್ಫ್ ರೆಪ್ಲಿಕೇಟಿಂಗ್, ಎವಾಲ್ವಿಂಗ್, ಸೆಲ್ಫ್ ರೆಗ್ಯುಲೇಟಿಂಗ್ ಇಂಟರಾಕ್ಟಿವ್ ಸಿಸ್ಟಮ್. ಹೌದಾ, ಪರಸ್ಪರ ಒಂದಕ್ಕೊಂದು ಮೀನ್ಸ್ ತಮ್ಮದೇ ಆದಂತ ಒಂದು ಪುನರಾವರ್ತಿತ ಪ್ರತಿಕ್ರಿಯೆ ಇರತ್ತ, ವಿಕಾಸ ಇರತ್ತ, ಆಮೇಲೆ ನಿಯಂತ್ರಣಕ್ಕೆ ಒಳಪಡ್ತಾವ. ಸೊ these all are the living organism and also capable of responding to the external stimuli. ಹೌದಾ, ಒಂದು ಪ್ರಚೋದನೆಗೆ ಏನು ಆಗಬೇಕು ಅಂತಂದ್ರ ಒಂದು ಪ್ರಚೋದನೆಗೆ ಒಳಪಡ್ತಿರ್ಬೇಕು. ಹೌದಾ, that is the stimuli. Okay, see, this is the living organism. ಹಂಗಾದ್ರೆ ನಾನ್ ಲಿವಿಂಗ್ ಥಿಂಗ್ಸ್ ಗೆ ಯಾಕೆ ನಾವು ಲಿವಿಂಗ್ ಅನ್ನಂಗಿಲ್ಲ? what is the reason of that? See, non living things, they do not have any kind of life. ಹೌದಾ, ಸಿ ಲಿವಿಂಗ್ ಅಂತಂದ್ರೆ ನಮ್ಗೆ ಗೊತ್ತಾಯ್ತು, ಸೆಲ್ಫ್ ರೆಪ್ಲಿಕೇಟಿಂಗ್ ಆಗಬೇಕು, ಎವಲ್ಯೂಷನ್ ದಟ್ ಇಸ್ ನಥಿಂಗ್ ಬಟ್ ಎವಾಲ್ವಿಂಗ್ ಆಗಬೇಕು, ಸೆಲ್ಫ್ ರೆಗ್ಯುಲೇಟಿಂಗ್ ಆಗಬೇಕು. ಹೌದಾ, then what about non living things? See, actually non living
ಉಸಿರಾಟ ಆಗಂಗಿಲ್ಲ, ರೀಪ್ರೊಡ್ಯೂಸ್. ಸೊ ತನ್ನದೇ ಆದಂತ ಇನ್ನೊಂದು ರೀಪ್ರೊಡ್ಯೂಸ್ ಅನ್ನ ಕೊಡಂಗಿಲ್ಲ. ಅಂತವು ನಾವು ಏನು ಹೇಳ್ಬೋದು, ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ಬೋದು. ಬಿಕಾಸ್ ಆಫ್ ದ ರೀಸನ್ ನಾನ್ ಲಿವಿಂಗ್ ಥಿಂಗ್ಸ್ ಡು ನಾಟ್ ಗಿವ್ any kind of the those means grows, move, breathe and reproduce. They do not have any kind of life. That's the non-living means they do not have any kind of life. That is the life. ಹೌದಾ? See, non-living things are the things cannot grow, cannot move, breathe and reproduce because of the reason they do not have any kind of life. That's why those all are the non-living things. For example, sand irbodu, then mountains irbodu, water irbodu. ಹೌದಾ? See, those all are the examples for the non-living things. And next about the living organisms are unique complex between ions and molecules. ಹೌದಾ? ಏನಂತ ಹೇಳ್ತಾರೆ ಇಲ್ಲಿ? The living organisms are unique and the complex between the sum of the ions, ಅಯಾನುಗಳು ಇರಬಹುದು, ಅಣುಗಳು ಇರಬಹುದು, that is the molecule. ಹೌದಾ? And which perform a certain chemical reaction in order to bring about the life activities. ಹೌದಾ? ಏನಂತ ಹೇಳ್ತಾರೆ ಇಲ್ಲಿ? The living organisms means the life is a unique and complex between ions and molecules. ಹೌದಾ? ಈ ಒಂದು ಜೀವನ ಏನದಲ್ಲ, ಈ ಜೀವ ಬಹಳ ಯುನಿಕ್ ಅಂತ. ಹೌದಾ? ಸೊ ಈ ಯುನಿಕ್ ಇರೋದ್ರಿಂದ ಏನಂತ, and it is a complex of the ions and molecules and which perform a certain chemical reaction. ಹೌದಾ? ಕೆಮಿಕಲ್ ರಿಯಾಕ್ಷನ್ ಆಗಲೇಬೇಕು. ಹೌದಾ? ಸೊ a certain chemical reaction because of which bring about a particular life activities. ಸೊ ಒಂದು ಲೈಫ್ ಆಕ್ಟಿವಿಟಿ ಆಗಬೇಕು ಅಂತಂದ್ರೆ, ಒಂದು ಜೀವಿ ಒಳಗಡೆ ಲೈಫ್ ಆಕ್ಟಿವಿಟೀಸ್ ಆಗಬೇಕು ಅಂತಂದ್ರೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಬೇಕು. ಸೊ ಹಿಯರ್ ಇಟ್ ಪರ್ಫಾರ್ಮ್ಸ್ a chemical reactions and which brings about a life activities or a living activities. So this is all about the living organism. Then let us come to the point. So the some of the important characteristics of the living organism.